ಹಲೋ ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸ್ತಾ ಇದೆ. ಆಲ್ರೆಡಿ 200 ಕೋಟಿಯ ಕ್ಲಬ್ ಸೇರಿದೆ, ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ. ಇನ್ನು ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋ ಕುತೂಹಲದ ಜೊತೆಯಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಅಪಸ್ವರ ಕೇಳಿ ಬಂದಿದೆ. ಅಂದ್ರೆ ಈ ಸಿನಿಮಾ ಪಾಕ್ ವಿರೋಧಿ ಸಂದೇಶವನ್ನ ಸಾರ್ತಾ ಇದೆ ಅಂತ ಹೇಳಿ 6 ಗಲ್ಫ್ ರಾಷ್ಟ್ರಗಳಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಬಹ್ರೇನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ ಹಾಗೇನೆ UAE ಇದನ್ನ ಬ್ಯಾನ್ ಮಾಡಲಾಗಿದೆ. ಇದು ಫಸ್ಟ್ ಟೈಮ್ ಅಲ್ಲ ಬಾಲಿವುಡ್ ಸಿನಿಮಾ ಬ್ಯಾನ್ ಆಗ್ತಿರೋದು. ಈ ಹಿಂದೆ ದಿ ಕಾಶ್ಮೀರ್ ಫೈಲ್ಸ್ ಹಾಗೇನೆ ಆರ್ಟಿಕಲ್ 370 ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರು. ಈಗ ದುರಂಧರ್ ಸಿನಿಮಾ ಸರದಿ ಆದಿತ್ಯ ಧರ್ ಡೈರೆಕ್ಟ್ ಮಾಡಿರುವಂತ ಈ ಸಿನಿಮಾದಲ್ಲಿ ಪಾಕ್ ವಿರೋಧಿ ಸಂದೇಶ ಇದೆ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ರಿಪೋರ್ಟ್ ಅನ್ನ ಕೊಟ್ಟಿರೋದ್ರಿಂದ ನಮ್ಮ ದೇಶದಲ್ಲಿ ಇದು ರಿಲೀಸ್ ಆಗೋದು ಬೇಡ ಅಂತ ಹೇಳಿ ಬ್ಯಾನ್ ಅನ್ನ ಮಾಡಿದ್ದಾರೆ. ಆದ್ರೂ ಗಲ್ಫ್ ರಾಷ್ಟ್ರ ಬಿಟ್ಟು ಇದು ವಿದೇಶಗಳಲ್ಲಿ ಆಲ್ರೆಡಿ 40 ಕೋಟಿಗೂ ಅಧಿಕ ಗಳಿಕೆಯನ್ನ ಮಾಡಿದ್ದಾರೆ.